ಹಾಯ್ ಹೆಲೋ ಏನಾದರೂ ಸ್ವೀಟ್ ತಿನ್ನಬೇಕು ಹೆಲ್ತಿಯಾಗಿ ಅಂದಾಗ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ಫುಲ್ ಫಿದಾ ಆಗ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡಬೇಕು ಅಂತ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ಗಸಗಸೆಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ಇದರೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ಒಂದು 2 ರಿಂದ 3 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಂಡು ಇದನ್ನ ಈ ರೀತಿಯಾಗಿ ನುಣ್ಣಗೂ ಅಲ್ಲ ತುಂಬ ತರ್ತರಿ ಆಗಲ್ಲ, ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಒಂದು ಬೌಲಲ್ಲಿ ಎತ್ತಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು 3/4 ಕಪ್ನಷ್ಟು ನಾನಿಲ್ಲಿ ಹುರಿಗಡಲೆಯನ್ನು ಹಾಕ್ಕೊಂಡು ಇದನ್ನು ಸಹ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇದನ್ನು ಸಹ ಒಂದು ಕಪ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬೆಲ್ಲ ಪಾಕ ಚೆನ್ನಾಗಿ ಕರಗಬೇಕು. ಇದು ಸ್ವಲ್ಪ ಚಿಕ್ಕದಾಯಿತು ಅಂತ ನಾನು ಬೆಲ್ಲವನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ, ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಬೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಕರಗಬೇಕು. ನಿಮಗೆ ಬೆಲ್ಲದಲ್ಲಿ ಏನಾದ್ರು ಕಸ ಕಡ್ಡಿ ಇದ್ದರೆ ಶೋಧಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಬೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಕರಗಿದೆ. ಈಗ ಇದು ಸ್ವಲ್ಪ ಗಟ್ಟಿ ಆಗಬೇಕು, ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿ ಗಟ್ಟಿ ಆದಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಶೋಧಿಸ್ಕೊಳ್ಳಿ ಮತ್ತೊಮ್ಮೆ. ನೀವು ಈ ಹಂತದಲ್ಲಾದರೂ ಶೋಧಿಸ್ಕೋಬೋದು, ಇಲ್ಲ ಮೊದಲೇನಾದರೂ ಶೋಧಿಸ್ಕೋಬೋದು. ಈಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗಾಗಲೇ ನಾವು ರುಬ್ಬಿಟ್ಕೊಂಡಿರುವಂಥ ಬಿಳಿ ಎಳ್ಳಿನ ಪೌಡರು ಮತ್ತು ಹುರಿಗಡಲೆ ಪೌಡರನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಕಪ್ನಷ್ಟು ಒಣ ಕೊಬ್ಬರಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಈಗಾಗಲೇ ಕಲಸಿಟ್ಕೊಂಡಿರುವಂಥ ಚಪಾತಿ ಹಿಟ್ಟಿತ್ತು. ನೀವು ಇದನ್ನು ಮಿಕ್ಕಿರುವಂಥ ಚಪಾತಿ ಹಿಟ್ಟಲ್ಲೂ ಮಾಡ್ಬೋದು, ಇಲ್ಲ ಫ್ರೆಶ್ ಆಗಿ ನೀವು ಚಪಾತಿ ಹಿಟ್ಟನ್ನು ಕಲಸಿ ಸಹ ಮಾಡ್ಕೋಬೋದು. ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಯಾವಾಗಾದರೂ ಚಪಾತಿ ಮಾಡಿದಾಗ ಟ್ರೈ ಮಾಡಿ ನೋಡಿ. ಈಗ ಹಬ್ಬಗಳಲ್ಲಿ ಮಾಡ್ತೀರಾ ಅಂದರೆ ಫ್ರೆಶ್ ಆಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಬೋದು. ಈಗ ಇದರಲ್ಲಿ ಚಪಾತಿನೆಲ್ಲ ಮಾಡುವಾಗ ಯಾವ ರೀತಿಯಾಗಿ ನೀವು ಉಂಡೆಗಳನ್ನು ಮಾಡ್ಕೊಳ್ತೀರಾ ಅದೇ ರೀತಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ. ಇದನ್ನು ಫೋಲ್ಡ್ ಮಾಡಿ ಎಲ್ಲ ಮಾಡ್ಕೋಬಾರ್ದು, ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಇದು ನಿಮಗೆ ಲೇಯರ್ ಎಲ್ಲ ಏನೂ ಬರಬಾರ್ದು ಚಪಾತಿ, ಆ ರೀತಿಯಾಗಿ ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ತೆಳ್ಳಗಿದ್ರೆ ಸಾಕು. ಇಲ್ಲಿ ತವ ಸಹ ಚೆನ್ನಾಗಿ ಕಾದಿದೆ. ಈಗ ಕಾದಿರುವಂಥ ತವದ ಮೇಲೆ ಈಗಾಗಲೇ ನಾವು ಲಟ್ಟಿಸ್ಕೊಂಡಿರುವಂಥ ಚಪಾತಿಯನ್ನು ಹಾಕ್ಕೊಂಡು 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆಯನ್ನೇನು ಹಾಕಕ್ಕೆ ಹೋಗ್ಬೇಡಿ, ಹಾಗೆ ಬೇಯಿಸ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ 2 ಸೈಡನ್ನು ಬೇಯಿಸ್ಕೊಳ್ಳಿ. ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿಗಳನ್ನು ಮಾಡಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಚಪಾತಿನೂ ಸಹ ರೆಡಿಯಾಗಿದೆ, ಬೆಲ್ಲದ ಸಿರಪ್ಪು ಸಹ ರೆಡಿಯಾಗಿದೆ. ಈಗ ನಾವು ಮಾಡಿಟ್ಕೊಂಡಿರುವಂತಹ ಬೆಲ್ಲದ ಸಿರಪ್ಪನ್ನು ಮೊದಲಿಗೆ ಪ್ಲೇಟ್ನಲ್ಲಿ ರೀತಿಯಾಗಿ ಹಾಕ್ಕೊಂಡು ಪೌಡರ್ ತಯಾರಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದರ ಮೇಲೆ ಚಪಾತಿಯನ್ನು ಹಾಕಬೇಕಾಗುತ್ತೆ. ನಂತರ ಇದೇ ರೀತಿಯಾಗಿ ನಾನು ಮತ್ತೆ ಬೆಲ್ಲದ ಸಿರಪ್ಪನ್ನು ಹಾಕಿ ಅದರ ಮೇಲೆ ನಾನು ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾವು ಲೇಯರ್ ಒಂದೊಂದು ಚಪಾತಿಯನ್ನು ಹಾಕಬೇಕು, ಬೆಲ್ಲದ ಸಿರಪ್ಪು ಪೌಡರ್. ಇದೇ ರೀತಿಯಾಗಿ ನೀವು ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿಗಳನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಪೂರ್ತಿಯಾಗಿ ಮಾಡಿದ್ಮೇಲೆ ಫೈನಲ್ ಆಗಿ ಲಾಸ್ಟಲ್ಲಿ ಈ ರೀತಿಯಾಗಿ ಪೌಡರನ್ನು ಹಾಕ್ಕೋಬೇಕಾಗುತ್ತೆ. ನೋಡೋದಲ್ಲ, ಇಷ್ಟು ಟೇಸ್ಟಿಯಾದಂತಹ ಇದು ಹೋಳಿಗೆ ಅಂತಲೇ ಹೇಳ್ಬೋದು. ಒಂದು ಮಿಕ್ಕಿರುವಂತಹ ಚಪಾತಿ ಹಿಟ್ಟಿನಿಂದ ಮಾಡಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು, ಇಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಂಡು ತಿನ್ಬೋದಾದಂಥ ಹೋಳಿಗೆ ಅಂತಲೂ ಅನ್ಬೋದು. ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಮತ್ತು ರುಚಿನೂ ಮಾತ್ರ ತುಂಬ ಚೆನ್ನಾಗಿತ್ತು. ಯಾಕಂದರೆ ಎಳ್ಳು
ಗಸಗಸೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ವಾವ್ ಅನ್ಬೋದು, ಅಷ್ಟು ರುಚಿಯಾಗಿತ್ತು. ನೀವು ಸಹ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.